Good morning, students. Today we learn about the continued part of the lesson A Day in the Ashram. Let me go to the lesson. Now I read the lesson. Dear student, listen carefully. After an interval, each boy takes his asana, a square of carpet, into the fields and sits down on it to meditate in his own place alone. Later on, before the school work is begins, the boys all stand together in the shade of the trees and sing their hymn. Yes, now I explain the lesson. After an interval, each boy sits down in the field and meditates. Interval means break. Meditate means think deeply about something. Later on, before the school work begins, all the boys stand together in the shade of the trees and sing their pray to God, sing their hymn. ಇಲ್ಲಿ ಸ್ವಲ್ಪ ವಿರಾಮದ ನಂತರ ಏನು ಮಾಡ್ತಾರೆ, ಆಲ್ ಬಾಯ್ಸ್ ಟೇಕ್ ಇಸ್ ಆಸನ, ಈ ಸ್ಕ್ವೇರ್ ಆಫ್ ಕಾರ್ಪೆಟ್ ಇನ್ ಟು ದ ಫೀಲ್ಡ್ಸ್ ಆ್ಯಂಡ್ ಸಿಟ್ಸ್ ಡೌನ್ ಆನ್ ಇಟ್ ಟು ಮೆಡಿಟೇಟ್ ಇನ್ ಇಸ್ ಓಮ್ ಪ್ಲೇಸ್ ಅಲೋನ್. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಹ ಏನು ಮಾಡ್ತಾರೆ, ಚೌಕಾಕಾರದ ಚಾಪೆಯ ಮೇಲೆ ಕುಳಿತುಬಿಟ್ಟು ಧ್ಯಾನವನ್ನು ಮಾಡ್ತಾರೆ. ಲೇಟರ್ ಆನ್ ಬಿಫೋರ್ ದ ಸ್ಕೂಲ್ ವರ್ಕ್ ಈಸ್ ಬಿಗಿನ್ಸ್, ನಂತರ ಅವರ ಸ್ಕೂಲು ಪ್ರಾರಂಭ ಆಗ್ತಾಯಿದೆ. ದ ಬಾಯ್ಸ್ ಆಲ್ ಸ್ಟ್ಯಾಂಡ್ ಟುಗೆದರ್ ಇನ್ ದ ಶೇಡ್ ಆಫ್ ದ ಟ್ರೀಸ್ ಆ್ಯಂಡ್ ಸಿಂಗ್ ದೇರ್ ಹಿಮ್. ಅನಂತರ ಎಲ್ಲ ಹುಡುಗರು ಸೇರಿಬಿಟ್ಟು ಮರದ ನೆರಳಿನಲ್ಲಿ ಸ್ತೋತ್ರವನ್ನು ಆಡ್ತಾಯಿದ್ದಾರೆ, ಅಂದರೆ ದೇವರ ಹಾಡುಗಳನ್ನು ಆಡ್ತಾಯಿದ್ದಾರೆ. Now we go to second paragraph. Till about past 10 the work of the school goes on. We have no classrooms. The boys sit with their teachers in the open air under the trees. There are no larger classes. A group of 8 or 10 boys are seated around the teacher, asking him questions. Very few books are used. A greater part is carried on through conversation. The boys soon learn to open out all their difficulties to their teachers, and the teachers get keenly interested in the boys' questions and answers. Such living education can never be dull. Now I explain the fourth paragraph. School start about the 10:30 a.m. We have no classrooms. There is no classroom. There is no classrooms. The boys sit with their teacher under the trees and ask the questions. Very few books are used. A great part is carried on through conversation. Conversation means discussion. The boys soon learn to open out all their difficulties to their teachers. ಈ 4ನೇ ಪ್ಯಾರಾಗ್ರಾಫ್ದಲ್ಲಿ ಸುಮಾರು ಟಿಲ್ ಅಬೌಟ್ ಪಾಸ್ಟ್ 10 ದ ವರ್ಕ್ ಆಫ್ ದ ಸ್ಕೂಲ್ ಗೋಸ್ ಆನ್. ಸುಮಾರು 10:30 10:30 ಅಂದರೆ 10:30 ಗಂಟೆಯ ವೇಳೆಗೆ ಶಾಲೆ ಆರಂಭವಾಗ್ತಾ ಇದೆ. ಆ ಶಾಂತಿನಿಕೇತನದಲ್ಲಿ ಶಾಲಾ ಕೊಠಡಿಗಳಿಲ್ಲದೆ ಏನು ಮಾಡ್ತೇವೆ, ವಿ ಹ್ಯಾವ್ ನೋ ಕ್ಲಾಸ್ ರೂಮ್ಸ್. ದಿ ಬಾಯ್ಸ್ ಸಿಟ್ ವಿತ್ ದೇರ್ ಟೀಚರ್ಸ್ ಇನ್ ದ ಓಪನ್ ಏರ್ ಅಂಡರ್ ದ ಟ್ರೀಸ್. ಅಲ್ಲಿ ಶಾಲಾ ಕೊಠಡಿಗಳಿಲ್ಲದೆ ಚಿಕ್ಕ ಚಿಕ್ಕ ತರಗತಿಗಳು ಸಹ ಇರೋದು ಕಂಡು ಬರುತ್ತೆ. 8 ಅಥವಾ ನೋಡಿ ಇಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ, ಇನ್ ದ ಓಪನ್ ಏರ್ ಅಂಡರ್ ದ ಟ್ರೀಸ್ ದೇರ್ ಆರ್ ನೋ ಲಾರ್ಜರ್ ಕ್ಲಾಸಸ್. ದೊಡ್ಡ ದೊಡ್ಡ ಕೊಠಡಿಗಳಿಲ್ಲ. ಎ ಗ್ರೂಪ್ ಆಫ್ 8 or 10 ಬಾಯ್ಸ್ ಆರ್ ಸೀಟೆಡ್ ಅರೌಂಡ್ ದ ಟೀಚರ್ಸ್. 8 ಅಥವಾ 10 ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಉಪಾಧ್ಯಾಯರ ಜೊತೆಗೆ. ಎ ಗ್ರೂಪ್ ಆಫ್ 8 or 10 ಬಾಯ್ಸ್ ಸೀಟೆಡ್ ಅರೌಂಡ್ ದ ಟೀಚರ್ಸ್ ಆಸ್ಕಿಂಗ್ ಹಿಮ್ ಕ್ವಶನ್ಸ್ಗಳನ್ನು ಕೇಳೋದ್ರ ಮೂಲಕ 8ರಿಂದ 10 ವಿದ್ಯಾರ್ಥಿಗಳು ಮರದ ಕೆಳಗೆ ಕೂತ್ಬಿಟ್ಟು ಏನು ಮಾಡ್ತಿದ್ದಾರೆ, ಪಾಠವನ್ನು ಕಲಿತಾ ಇದ್ದಾರೆ.
ವೆರಿ ಫ್ಯೂ ಬುಕ್ಸ್ ಆರ್ ಯೂಸ್ಡ್. ಕೆಲವಷ್ಟೇ ಬುಕ್ಸ್ಗಳನ್ನು ಮಾತ್ರ ಆ ವಿದ್ಯಾರ್ಥಿಗಳು ಯೂಸ್ ಮಾಡ್ತಾರೆ. ಎ ಗ್ರೇಟರ್ ಪಾರ್ಟ್ ಈಸ್ ಕ್ಯಾರಿಡ್ ಆನ್ ಥ್ರೂ ಕಾನ್ವರ್ಸೇಷನ್. ದ ಬಾಯ್ಸ್ ಸೂನ್ ಲರ್ನ್ ಟು open out all their difficulties to their teachers, and the teachers get keenly interested in the boys questions and answers. ಪುಸ್ತಕಗಳ ಬಳಕೆ ತುಂಬ ಕಡಿಮೆ ಇದ್ದು ಕಲಿಕೆಯ ಸಂಭಾಷಣೆಯ ಮೂಲಕ ನಡೀತಾ ಇದೆ. ವಿದ್ಯಾರ್ಥಿಗಳು ತಮಗೆ ತಿಳಿದಿರುವಂಥ ವಿಷಯಗಳನ್ನು ಏನು ಮಾಡ್ತಾರೆ, ಉಪಾಧ್ಯಾಯರಲ್ಲಿ ಪ್ರಶ್ನಿಸಿ ಉತ್ತರವನ್ನು ತಿಳಿದುಕೊಳ್ತಾರೆ, ಪಡ್ಕೊಳ್ತಾರೆ ಅಂತ ಸಹ ಇಲ್ಲಿ ಹೇಳಲಾಗ್ತಾಯಿದೆ. ನೋಡಿ, ಇಲ್ಲಿ ಕನ್ನಡದಲ್ಲಿ ಕೊಡಲಾಗಿದೆ. ಸುಮಾರು 10:30 ಗಂಟೆಯ ವೇಳೆಗೆ ಶಾಲೆ ಆರಂಭವಾಗ್ತಾ ಇದೆ. ಶಾಂತಿನಿಕೇತನದಲ್ಲಿ ಶಾಲಾ ಕೊಠಡಿಗಳಿಲ್ಲದ ಚಿಕ್ಕ ಚಿಕ್ಕ ತರಗತಿಗಳು ಸಹ ಕಂಡುಬರ್ತದವೆ. 8 ಅಥವಾ 10 ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಉಪಾಧ್ಯಾಯರ ಜೊತೆಗೆ ಮರದ ಕೆಳಗೆ ಕುಳಿತುಕೊಳ್ಬಿಟ್ಟು ಪುಸ್ತಕಗಳ ಬಳಕೆ ತುಂಬ ಕಡಿಮೆಯನ್ನು ಯೂಸ್ ಮಾಡ್ತಾರೆ. ಕಲಿಕೆ ಅನ್ನೋದು ಸಂಭಾಷಣೆಯ ಮೂಲಕ ಅಲ್ಲಿ ನಡೀತಾ ಇದೆ. ವಿದ್ಯಾರ್ಥಿಗಳು ತಮಗೆ ತಿಳಿದಿರುವಂಥ ವಿಷಯಗಳನ್ನು ಉಪಾಧ್ಯಾಯರಲ್ಲಿ ಪ್ರಶ್ನಿಸಿ ಉತ್ತರಗಳನ್ನು ತಿಳ್ಕೊಳ್ತಾರೆ. ಅಂದರೆ ಸ್ಕೂಲ್ ಸ್ಟಾರ್ಟ್ ಅಬೌಟ್ at 10:30 a.m. There is no classrooms. The boys sit with their teacher under the trees and ask the questions. Very few books are used. A greater part is carried on through conversation. The boys soon learn to open out all their difficulties to their teachers. Fifth paragraph. When the morning work is over, the boys bath and go to their meal. About 2 o'clock in the afternoon, the class begin again. But at this time, the work is chiefly with the hands as well as with the mind. Handiwork is practiced, and the boys' own natural tastes are very soon discovered. Some prefer carpentry, others prefer mechanical work, others enjoy spinning and weaving. This becomes skilled draftsmen or painters. There are musicians. There is very little book work in the afternoon. School is over at about 4 o'clock, and then there is a rush to get first into the greater fort field for football. Our Shantiniketan boys are famous everywhere for their sports and games. Now I explain the fifth paragraph. After the meal at about 2 o'clock in the afternoon, the class begin again. The work is chiefly with the hands as well as with the mind. Handiwork is practiced. The boys are given opportunity to practice according to their own taste. Boys are given preference to carpentry, mechanical work, spinning, weaving, drafting, painting and music. ಇಲ್ಲಿ ಮಧ್ಯಾಹ್ನದ ಊಟದ ನಂತರದ ಸುಮಾರು 2 ಗಂಟೆಯ ವೇಳೆಗೆ ತರಗತಿಗಳು ಪುನಃ ಆರಂಭವಾಗ್ತಾ ಇವೆ. ಮುಖ್ಯವಾಗಿ ಶಾರೀರಿಕ ಮತ್ತು ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂಥ ತರಗತಿಗಳು ನಡೀತಾ ಇದ್ದಾವೆ. ಹುಡುಗರು ಅವರವರ ಅಭಿರುಚಿಗೆ ತಕ್ಕಂತೆ ಏನು ಮಾಡ್ತಾರೆ, ಕೈ ಕೆಲಸವನ್ನು ಅಭ್ಯಾಸ ಮಾಡ್ತಾಯಿದ್ದಾರೆ. ಕೆಲವರು ಮರಗೆಲಸವನ್ನು ಕಲಿತರೆ ಇನ್ನು ಕೆಲವರು ಏನು ಮಾಡ್ತಾರೆ, ಯಾಂತ್ರಿಕ ಕೆಲಸ, ನೂಲುವುದು, ನೇಯುವುದು, ನಕಾಶೆ ಬರೆಯುವುದು, ಚಿತ್ರಕಲೆ ಮತ್ತು ಸಂಗೀತವನ್ನಿಲ್ಲಿ ಕಲಿತಾಯಿದ್ದಾರೆ. ಅಂದರೆ ಆಫ್ಟರ್ ಆ್ಯನ್ ಇಂಟರ್ವಲ್ ಅಬೌಟ್ 2 o'clock in the afternoon, the class begin again. The work is chiefly with the hands as well as with the mind. Handwork is practiced. The boys are given opportunity to practice according to their own taste. Boys give preference to carpentry, mechanical work, spinning, weaving, drafting, painting and music. Now we go to 7th paragraph. 7th paragraph. In the evening, at sunset, they return from the fields and sit down, play once more for a short time to meditate in silence.
As night comes, fairy tales are told, short dramas are recited, our Gurudeva songs are sung, and different school gatherings are held. By 9 o'clock, all are glad to retire to rest and gain. The choristers to go around the ashram singing their last evening hymn. There can be no question as to the happiness of the life of our boys. Their faces tell the story of their joy and their freedom. There is no freer life in India than the life of our children at Shantiniketan. Yes, can you see this picture? The dramas and fairy tales. Now I explain the seventh paragraph. There is a very little book work in the afternoon. About 4 o'clock, boys rush to in the field to play football. Shantiniketan boys are famous for the sports and games. ಮೀನ್ಸ್ ನೋಡಿ ಹೇಳ್ತಾರೆ ಇಲ್ಲಿ ಏನು ಹೇಳ್ತಾರೆ ಇನ್ ದ ಈವ್ನಿಂಗ್ ಬಾಯ್ಸ್ ಸಿಟ್ ಡೌನ್ ಒನ್ಸ್ ಮೋರ್ ಟು ಮೆಡಿಟೇಟ್ ಅಟ್ ನೈಟ್ ಫೈರಿ ಟೇಲ್ಸ್ ಆರ್ ನರೇಟೆಡ್ ಶಾರ್ಟ್ ಡ್ರಾಮಾಸ್ ಆರ್ enacted Gurudeva songs are sung and different school gathering are held. By 9 o'clock all retire to rest. The choristers sing their last evening hymns. The writer says that there is a great happiness in the life of the boys, and there is no freer life in India than the life of the children at Shantiniketan. ಅಂದರೆ ಸೂರ್ಯಾಸ್ತದ ವೇಳೆಗೆ ಇಲ್ಲೇನು ಮಾಡ್ತಾರೆ, ಹುಡುಗರು ಮೈದಾನದಿಂದ ಹಿಂದಿರುಗಿ ಧ್ಯಾನವನ್ನು ಮಾಡ್ತಿದ್ದಾರೆ. ರಾತ್ರಿ ಮಲಗುವಂಥ ಮುನ್ನ ವಿದ್ಯಾರ್ಥಿಗಳು ಕಥೆಗಳನ್ನು ಹೇಳ್ತಾಯಿದ್ದಾರೆ, ಚಿಕ್ಕ ನಾಟಕಗಳ ಸಂಭಾಷಣೆಯನ್ನು ಮಾಡ್ತಾಯಿದ್ದಾರೆ, ಹಾಗೂ ಗುರುದೇವರ ಹಾಡುಗಳನ್ನು ಆಡ್ತಾಯಿದ್ದಾರೆ. ಹೀಗೆ ರಾತ್ರಿ 9 ಗಂಟೆಗೆ ಮಲಗುವ ಮೊದಲು ಮೇಳದ ಗೀತೆ ಹಾಡುಗಾರರೇ ಮಾಡ್ತಾಯಿದ್ದಾರೆ, ಸಂಜೆಯ ಸ್ತೋತ್ರ ಗೀತೆಯನ್ನು ಹಾಡುತ್ತಾ ಆಶ್ರಮದ ಸುತ್ತಲೂ ಹೋಗ್ತಾ ಇದ್ದಾರೆ. ಹುಡುಗರು ಸಂತೋಷಭರಿತವಾಗಿದ್ದಾರೆ ಅಂತಲೂ ಸಹ ಇಲ್ಲಿ ಹೇಳಲಾಗ್ತಾಯಿದೆ. ಅಂದರೆ ಇನ್ ದ ಈವ್ನಿಂಗ್ ಬಾಯ್ಸ್ ಸಿಟ್ ಡೌನ್ ಒನ್ಸ್ ಮೋರ್ ಟು ಮೆಡಿಟೇಟ್ ಅಟ್ ನೈಟ್ ಫೈರಿ ಟೇಲ್ಸ್ ಆರ್ ನರೇಟೆಡ್ ಶಾರ್ಟ್ ಡ್ರಾಮಾಸ್ ಆರ್ enacted Gurudeva songs are sung and different school gathering are held. By 9 o'clock all retire to rest. The choristers sing their last evening hymns. A writer says that there is a great happiness in the life of the boys, and there is no freer life in India than the life of the children at Shantiniketan.